ಜೈ ಹಿಂದ್. ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ, ಯಾರೆಲ್ಲ ಇಂಡಿಯನ್ ಏರ್ಫೋರ್ಸಿಗೆ ತಯಾರಿಗಳನ್ನು ಮಾಡ್ತಾ ಇದ್ದೀರಿ, ಅತಿ ಕಡಿಮೆ ಹೈಟ್ ಇರ್ತಕ್ಕಂಥ ಜಾಬನ್ನು ಸರ್ಚ್ ಮಾಡ್ತಾ ಇದ್ರೆ ಈ ಹುದ್ದೆ ಬಂದ್ಬಿಟ್ಟು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸ್ನೇಹಿತರೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೊ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಅದರೊಳಗಡೆ ಡಿಫೆನ್ಸ್ನಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನು ಸಾಕಷ್ಟು ವಿದ್ಯಾರ್ಥಿಗಳು ಅತಿ ಕಡಿಮೆ ತಿಳ್ಕೊಳ್ತಾ ಇದ್ದಾರೆ. ಯಾಕಂದರೆ ನೀವು ಫೋಕಸ್ ಮಾಡ್ತಿರ್ತಕ್ಕಂಥದ್ದು ಅತಿ ಸುಮ್ಮನೆ ಅದನ್ನು ಆಗ್ಲಾರಂಥ ಜಾಬನ್ನು ನೀವು ಫೋಕಸ್ ಮಾಡ್ತಾ ಇದ್ದೀರಾ. ನಿಮ್ಮ ಎಲಿಜಿಬಿಲಿಟಿ ಏನಿದೆ, ನಿಮ್ಮ ಹೈಟ್ ಏನಿದೆ, ಸೊ ನಿಮ್ಮ ರನ್ನಿಂಗ್ ಎಬಿಲಿಟಿ ಎಷ್ಟಿದೆ, ನಿಮ್ಮ ಎಕ್ಸಾಮ್ ಟ್ಯಾಲೆಂಟ್ ಎಷ್ಟಿದೆ, ಸೊ ಅಂಥವನ್ನ ನಮಗೆ ಕ್ಯಾಪ್ಚರ್ ಆಗುತ್ತೋ ಇಲ್ಲೋ, ಆ ಜಾಬ್ ನಮ್ಗೆ ಸಿಗ್ತದ ಅಂಥವ್ನ ಕ್ಯಾಪ್ಚರ್ ಮಾಡಕ್ಕೆ ಪಡ್ಕೊಳ್ರಿ. ಸುಮ್ಮನೆ ಆಗ್ಲಾರ್ದನ್ನ ಸುಮ್ಮನೆ ಅದಕ್ಕೆ ಟೈಮ್ ವೇಸ್ಟ್ ಮಾಡಿ ಏಜನ್ನು ವೇಸ್ಟ್ ಮಾಡ್ಕೊಳ್ತಾ ಹೋಗಕ್ಕೆ ಹೋಗ್ಬೇಡ್ರಿ. ಓಕೆ, ಇಲ್ಲಿ ನೋಡ್ಕೊಳ್ರಿ, ಇಂಡಿಯನ್ ಏರ್ಫೋರ್ಸ್ನಲ್ಲಿ ಸ್ನೇಹಿತರೆ, ಸೊ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಹಿಳೆಯರಿಗೆ ಕೂಡ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಯಾಕೆ ಅರ್ಜಿಗಳನ್ನ ಸಲ್ಲಿಸ್ತಾ ಇಲ್ಲ, ಯಾಕೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಈ ಹುದ್ದೆಗೆ ಕಾಂಪಿಟೇಷನನ್ನು ಮಾಡ್ತಾ ಇಲ್ಲ? ನೀವು ಅತಿ ಕಡಿಮೆ ಕಟಫ್ ಕೂಡ ಇದಕ್ಕೆ ನಿಂತ್ಕೊಂಡಿರ್ತದ. ನೀವು ಈ ಸರಿ ಏನಾದರೂ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಎಕ್ಸ್ ಮತ್ತು ವೈ ಗ್ರೂಪ್ ಅಂತ ಕೇಸದ ಪ್ರತಿ ವರ್ಷಕ್ಕೊಂದು ನೋಟಿಫಿಕೇಶನ್ ಮಾಡ್ತಾ ಇರ್ತಾರೆ. ಇದರಲ್ಲಿ ಅತಿ ಕಡಿಮೆ ಹೈಟ್ ಸ್ನೇಹಿತರೆ, ಸೊ 52 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಸುಮ್ಮನೆ ಏನು ಮಾಡ್ತಾ ಇದ್ದೀರಿ ನೀವು ಅಂತಂದರೆ, ಸುಮ್ಮನೆ ಹೈಟ್ ಬರೋದಿಲ್ಲ, ಸೊ ಅಂಥವ್ರಿಗೆ ತಯಾರಿಯನ್ನು ಮಾಡ್ಕೊಳ್ಳೋದು, ಸೊ ಹೈಟ್ ಫೇಲ್ ಆಗಿ ಬರೋದು, ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ, ನೀವು ಇದಕ್ಕೆ ಎಲಿಜಿಬಿಲಿಟಿ ಇದ್ದೀರಾ, ಅರ್ಜಿ ಸಲ್ಲಿಸ್ರಿ, ಓದ್ಕೊಡ್ರಿ, ಎಕ್ಸಾಮ್ ಪಾಸ್ ಮಾಡ್ಕೊಡ್ರಿ, ಫಿಸಿಕಲ್ ಪಾಸ್ ಮಾಡ್ಕೊಡ್ರಿ. ಜಾಬ್ ಆಗುತ್ತೆ, ಜಾಬ್ ಆದಮೇಲೆ ಡಿಸೈಡ್ ಮಾಡ್ಕೊಡ್ರಿ ನಾನು ಹೋಗ್ಲಾ ಬೇಡ, ಅವಾಗ ಡಿಸೈಡ್ ಮಾಡ್ಕೊಡ್ರಿ. ಸುಮ್ಮನೆ ನಂದು ಆಗ್ತಿತ್ತು ನೋಡೋದು, ನಾನು ಹಾಕಿದ್ರೆ ಅರ್ಜಿ ಹಾಕಿದ್ರೆ ನಂದು ಕೂಡ ನೌಕರಿ ಆಗ್ತಿತ್ತು ಅಂತ ಹೇಳಿ ಅಣ್ಣಕ್ಕೆ ಹೋಗ್ಬೇಡ್ರಿ. ಓಕೆ, ಈ ಥರದ ಇನ್ಫಾರ್ಮೇಷನ್ಗಳು ನಿಮಗೆ ನಾನು ಪ್ರತಿ ಡೈಲಿನೂ ಕೂಡ ಕೊಡ್ತಾ ಇರ್ತೀನಿ. ಬಟ್ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ಕ್ಲಿಯರ್ ಆಗಿ ತಿಳ್ಕೊಳ್ತಿಲ್ಲ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡ್ರೆ ಮಾತ್ರ ನಾವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಯಾವ ಇನ್ಫಾರ್ಮೇಷನ್ ಕೂಡ ತಿಳ್ಕೊಳ್ತಿಲ್ಲ. ಸೊ ಇಷ್ಟೇ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀರಿ. ಓಕೆ, ಬನ್ನಿ ಟಾಪಿಕ್ ಬಗ್ಗೆ ಬರೋಣ. ನೀವೇನಾದರೂ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಸೊ ವಯೋಮಿತಿ ಎಷ್ಟು ಬೇಕಾಗುತ್ತಾ ನೋಡ್ಕೊಡ್ರಿ. ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಸೊ ಲೆಂದಿಗಿರ್ತಕ್ಕಂಥ ವಿಡಿಯೋ ಆಗುತ್ತಾ, ಸಂಪೂರ್ಣವಾಗಿ ನೋಡ್ತಾ ಹೋಗ್ರಿ. ಓಕೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಅನಿಸ್ತಾ ಇತ್ತಂದ್ರೆ ಸೊ ಅದೇ ತರನಾಗಿ ಒಂದು ಲೈಕ್ ಕೂಡ ಮಾಡಿ ಸ್ನೇಹಿತರೆ. ಏಜ್ ನೋಡ್ಕೊಡ್ರಿ, ಏಜ್ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನಾನು ಇಲ್ಲಿ ನಿಮ್ಗೆ ಬೋರ್ಡ್ ಮೇಲೆ ಮೆನ್ಷನ್ ಮಾಡ್ತೀನಿ. 1 ಜನವರಿ 2006 ಇಲ್ಲಿಂದ ಹಿಡಿದು 1 ಜುಲೈ 2009. ಸೊ ಇಷ್ಟು ನಿಮ್ಮದು ವಯೋಮಿತಿ ಇರಬೇಕಾಗುತ್ತೆ. ಎಷ್ಟು? 2006ರಿಂದ ಹಿಡಿದು 2009 ಜನಿಸಿರ್ತಕ್ಕಂಥ ಮೇಲ್ ಆ್ಯಂಡ್ ಫಿಮೇಲ್ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಇದಕ್ಕೂ ಕೂಡ 17 ವಯಸ್ಸಿಂದ ಹಿಡಿದು 21 ವಯಸ್ಸಿನವರೆಗಡೆ ಅರ್ಜಿಗಳನ್ನ ಸಲ್ಲಿಸೋಕೆ ಕಾಲಾವಕಾಶ ಇರ್ತದ. ಸೊ ಈ ಹುದ್ದೆಗಳಿಗೆ ನೋಡ್ಕೊಡ್ರಿ, ಮೇಲ್ ಆ್ಯಂಡ್ ಫಿಮೇಲ್ ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಗೊತ್ತಾಯ್ತಾ? ನೆಕ್ಸ್ಟ್ ಅದೇ ತರನಾಗಿ ಸರ್ ಇದ್ರದ್ದು ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತಾ ಸರ್, ಅರ್ಹತೆ ಏನು ಬೇಕು, ಇದಕ್ಕೆ ಎಜುಕೇಶನ್ ಏನು ಮುಗ್ದಿರಬೇಕು? ನೋಡಿ ವಿದ್ಯಾರ್ಥಿಗಳೇ, 12ನೇ ತರಗತಿ ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಯಾವುದೇ ಒಂದು PUC ಆಗಿರಲಿ, ಡಿಪ್ಲೊಮಾ ಆಗಿರಲಿ, ನೀವೇನಾದರೂ ವೆಕೇಶನಲ್ ಕೋರ್ಸನ್ನು ಮುಗಿಸಿದ್ರಿಯಪ್ಪ ಅಂದರೆ ಅಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ನೀವೇನಾದರೂ ಎಕ್ಸ್ ಗ್ರೂಪ್, ಇಲ್ಲಿ ನೋಡ್ಕೊಡ್ರಿ, ಎಕ್ಸ್ ಮತ್ತು ವೈ ಗ್ರೂಪ್ ಅಂತ ಬರ್ತೀನಿ ನಾನು. ಎಕ್ಸ್ ಗ್ರೂಪ್ಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಅಂದರೆ ನೀವು ಸೈನ್ಸ್ ಮುಗಿದಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ವೈ ಗ್ರೂಪ್ಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಆರ್ಟ್ಸ್, ನೆಕ್ಸ್ಟ್ ಕಾಮರ್ಸ್, ನೆಕ್ಸ್ಟ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್. ಓಕೆ, ಇಬ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇಲ್ಲಿ ನೋಡ್ಕೊಂಡ್ರೆ ಎಕ್ಸ್ ಮತ್ತು ವೈ ಗ್ರೂಪ್ಗೆ ಕ್ವಾಲಿಫಿಕೇಶನ್ ಬರ್ತೀನಿ, ಆರ್ಟ್ಸ್, ಕಾಮರ್ಸ್, ಸೈನ್ಸ್. ನೆಕ್ಸ್ಟ್ ಇಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ನಾನು ಸೈನ್ಸ್ ಮುಗಿಸಿದ್ದೀನಿ ಸರ್, ನಾನು ಆರ್ಟ್ಸ್ ಮುಗಿಸಿದ್ದೀನಿ ಸರ್, ಪರ್ಸೆಂಟೇಜ್ ಏನಾದರೂ ಕೇಳ್ತಾರೆ ಇದಕ್ಕೆ? ಓಕೆ, ಪರ್ಸೆಂಟೇಜ್ ಕೂಡ ಬೇಕಾಗುತ್ತಾ. ಫಿಸಿಕ್ಸ್, ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ವಿತ್ ಟೋಟಲ್ ಅಗ್ರಿಗೇಡು ನಿಮ್ಮದು ಟೋಟಲ್ ಅಗ್ರಿಗೇಟ್ ಎಷ್ಟಾಗಿರಬೇಕು? 50 ಆಗಿರಬೇಕು. ಎಕ್ಸ್ ಗ್ರೂಪ್ಗೆ ಅರ್ಜಿಗಳನ್ನ ಸಲ್ಲಿಸ್ತೇನೆ ಅನ್ನೋಕ್ಕೆ
ಅಗ್ರಿಗೇಟ್ ಬಂದ್ಬಿಟ್ಟು 50 ಆಗಿರಬೇಕು. ನೆಕ್ಸ್ಟ್ ಅದರೊಳಗಡೆ ಮೇನ್ ಸಬ್ಜೆಕ್ಟ್ ಇಂಗ್ಲಿಷು ಕೂಡ 50% ಆಗಿರಬೇಕು. ಗೊತ್ತಾಯ್ತಾ? ಮೇನ್ ಟೋಟಲ್ ಅಗ್ರಿಗೇಡು 50 ಆಗಿರಬೇಕು. ಅದರೊಳಗಡೆ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಕೂಡ 50% ಆಗಿರಬೇಕು. ಕ್ಲಿಯರಿಟಿ ಆಯ್ತಾ? ಈ ತರದ ಇನ್ಫಾರ್ಮೇಶನ್ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಇದರಲ್ಲಿ ಕೂಡ ಅದೇ ತರನಾಗಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಅಗ್ರಿಗೇಡ್ 50 ಆಗಿರಬೇಕು. ಓಕೆ. ನೆಕ್ಸ್ಟ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 50% ಆಗಿರಬೇಕು. ಸರ ಅಗ್ರಿಗೇಡ್ ಇಂಗ್ಲಿಷ್ ಸಬ್ಜೆಕ್ಟ್ ಬಿಟ್ಟು 50 ಆಗಿರ್ಬೇಕಾ ಸರ್ ಅಂತ ಕೇಳಕ್ ಹೋಗ್ಬೇಡ್ರಿ. ಟೋಟಲಿ ಎಲ್ಲ ಸಬ್ಜೆಕ್ಟ್ ಕೂಡಿ 50 ಅಗ್ರಿಗೇಡ್ ಆಗಿರಬೇಕು. ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲೇ 50 ಮಾರ್ಕ್ಸ್ ಅನ್ನ ನೀವು ತಗೊಂಡಿದ್ರೆ ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸ್ನೇಹಿತರೆ. ಓಕೆ ಸರ್, ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದ, ಸೊ ಸೆಲೆಕ್ಷನ್ ಯಾವ ತರ ಇರ್ತದ ಸರ್, ಅದನ್ನು ಕೂಡ ಇನ್ಫಾರ್ಮೇಶನ್ ನನ್ನ ಕೊಡಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು 3 ಫೇಸ್ ಇರ್ತಾವ. 3 ಫೇಸಸ್ ಯಾವ ತರ ಇರ್ತಾವಪ್ಪ ಅಂದ್ರೆ, ಮೊದಲಿಗೆ ನಿಮ್ಮ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಫಸ್ಟ್ಗೆ ನಿಮ್ದು 1ನೇ ಫೇಸ್ ಏನಿರ್ತ, ಆನ್ಲೈನ್ ರಿಟರ್ನ್ ಟೆಸ್ಟ್ ಇರ್ತತಿ. ಸೈನ್ಸ್ ಮತ್ತು ನಾನ್ ಸೈನ್ಸ್ ಸಬ್ಜೆಕ್ಟ್ನವ್ರಿಗೆ ಕೂಡ ಯಾವ್ದು ನೋಡ್ಕೊಡ್ರಿ, ಎಕ್ಸ್ ಗ್ರೂಪ್ದವ್ರಿಗೆ ಇರ್ತತಿ, ವೈ ಗ್ರೂಪ್ದವ್ರಿಗೆ ಇರ್ತತಿ. ಸಿಲೆಬಸ್ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಎಕ್ಸಾಮ್ ಅನ್ನ ನೀವು ಪಾಸ್ ಆದ್ರಿ ಅಂತಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರ್ತದೆ. ಅಡಾಪ್ಟಿಬಿಲಿಟಿ ಮತ್ತು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಎರಡೂ ಕೂಡ ಒಂದೇ ಟೈಮಿಗೆ ಕಂಡಕ್ಟ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಟೆಸ್ಟ್ 1, ಟೆಸ್ಟ್ 2 ಅಂತ ಹೇಳ್ತಾರೆ. ನೆಕ್ಸ್ಟ್ ಅದೇ ತರನಾಗಿ ಫೇಸ್ 3 ಅಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಯಾವ ತರ ಇಂಡಿಯನ್ ಆರ್ಮಿದಲ್ಲಿ ಯಾವ ತರ ಮೆಡಿಕಲ್ ಚೆಕಿಂಗ್ ಅನ್ನ ಮಾಡ್ತಾರ, ಸೊ ಇಲ್ಲಿ ಕೂಡ ನಿಮ್ಗೆ ಮೆಡಿಕಲ್ ಚೆಕಿಂಗ್ ಇರ್ತದೆ. ಅಡಾಪ್ಟಿಬಿಲಿಟಿ ಟೆಸ್ಟ್ ಅಂತ ಹೇಳ್ತಾರೆ ನಿಮ್ಗೆ ತಗೊಳ್ತಾರ. ಸರ್ ಎಕ್ಸಾಮ್ ಸಿಲೆಬಸ್ ಏನಿರ್ತದ, ಸೊ ಏನೆಲ್ಲ ಓದ್ಕೊಳ್ಬೇಕು, ನಾವು ಸೈನ್ಸ್ ವಿದ್ಯಾರ್ಥಿಗಳಾಯ್ತು, ಆರ್ಟ್ಸ್ ವಿದ್ಯಾರ್ಥಿಗಳಾಯ್ತು ನೋಡ್ಕೊಂಡ್ರೆ ಸಿಲೆಬಸ್ ಅನ್ನ ಒಂದ್ಸರಿ ಬೇಕಾದ್ರೆ ನಿಮ್ಮ ರಫ್ ಶೀಟ್ನಲ್ಲಿ ನೋಟ್ನಲ್ಲಿ ಬರ್ಕೊಳ್ರಿ. ಸೈನ್ಸ್ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಎಕ್ಸ್ ಗ್ರೂಪ್ಗೆ ಯಾರು ಅರ್ಜಿಗಳನ್ನ ಸಲ್ಲಿಸ್ತಿರಲ್ಲ ಅಂತ ವಿದ್ಯಾರ್ಥಿಗಳು ಫಸ್ಟ್ಗೆ ಬರ್ಕೊಡ್ರಿ. ಟೈಮಿಂಗ್ ನೋಡ್ಕೊಳ್ರಿ, 1 ತಾಸು ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. ಎಷ್ಟು? 1 ಅವರ್ ಎಕ್ಸಾಮಿಗೆ ಟೈಮಿಂಗ್ ಇರ್ತೈತಿ. ಸಬ್ಜೆಕ್ಟ್ ಕವರ್ ಆಗುವಂಥವು ಯಾವಪ್ಪ ಅಂದರೆ ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ, ಫಿಸಿಕ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ. ಓಕೆ, ಈ 3 ಸಬ್ಜೆಕ್ಟ್ ಮೇಲೆ ಎಕ್ಸ್ ಗ್ರೂಪಿಗೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಅದರ್ ದೆನ್ ಸೈನ್ಸ್. ಯಾವುದು? ಅದರ್ ದೆನ್ ಸೈನ್ಸ್ ಅಂದರೆ ಸರ್ ನಾನು ವೈ ಗ್ರೂಪ್ಗೆ ಅರ್ಜಿಗಳನ್ನ ಸಲ್ಲಿಸ್ತೀನಿ ಸರ್, ನಾನು ಆರ್ಟ್ಸ್ ಮುಗಿದಿದೆ, ಕಾಮರ್ಸ್ ಮುಗಿದಿದೆ, ಆದರೂ ಕೂಡ ಸೈನ್ಸ್ ಮುಗಿದಿದೆ ಸರ್, ಆದರೂ ನಾನು ವೈ ಗ್ರೂಪ್ಗೆ ಅರ್ಜಿಗಳನ್ನ ಸಲ್ಲಿಸ್ತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು 45 ನಿಮಿಷ ಟೈಮಿಂಗ್ ಇರುತ್ತೆ ಎಕ್ಸಾಮಿಗೆ. ಎಷ್ಟು? 45 ಮಿನಿಟ್ಸ್ ಟೈಮಿಂಗ್ ಇರ್ತದೆ. ಇಂಗ್ಲೀಷ್ ಸಬ್ಜೆಕ್ಟ್ ಇರ್ತದೆ, ರೀಸನಿಂಗ್ ಸಬ್ಜೆಕ್ಟು, ಜನರಲ್ ಅವೇರ್ನೆಸ್ ಸಬ್ಜೆಕ್ಟ್ ಇರ್ತದೆ ಸ್ನೇಹಿತರೆ. ಓಕೆ, ಕ್ಲಿಯರಿಟಿ ಆಯ್ತಾ? ನೆಕ್ಸ್ಟ್ ಅದೇ ತರನಾಗಿ ಸರ್ ನಾನು ಸೈನ್ಸ್ ಮುಗಿಸಿದ್ದೀನಿ ಸರ್, ನಾನು ಎಕ್ಸ್ ಅಂಡ್ ವೈ ಗ್ರೂಪ್ಗೆ ಎರಡಕ್ಕೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾ? ಎಸ್, ನೀನು ಎರಡಕ್ಕೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನಿನಗೆ ಏನು ಸಬ್ಜೆಕ್ಟ್ ಇರ್ತಂದ್ರೆ 85 ಮಿನಿಟ್ಸ್ ಟೈಮಿಂಗ್, 85 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. ಇಂಗ್ಲೀಷ್ ಸಬ್ಜೆಕ್ಟ್ ಇರ್ತೈತಿ, ಫಿಸಿಕ್ಸ್ ಇರ್ತೈತಿ, ಮ್ಯಾಥಮೆಟಿಕ್ಸ್ ಇರ್ತೈತಿ, ರೀಸನಿಂಗ್ ಇರ್ತೈತಿ, ಜನರಲ್ ಅವೇರ್ನೆಸ್ ಇರ್ತೈತಿ. ಸೊ ಇವೆಲ್ಲ ಸಬ್ಜೆಕ್ಟ್ಗಳನ್ನ ಸೈನ್ಸ್ ವಿದ್ಯಾರ್ಥಿ ಅರ್ಜಿಗಳನ್ನ ಹಾಕಿಬಿಟ್ಟು ಬರಿಬೋದು. ಒಂದು ಕ್ವಶನಿಗೆ 1 ಮಾರ್ಕ್ಸ್ ಇರ್ತದೆ. ನೆಗೆಟಿವ್ ಬಂದ್ಬಿಟ್ಟು 0.25 ನೆಗೆಟಿವ್ ಇರ್ತದೆ. ಎಷ್ಟು? 1 ಕ್ವಶನಿಗೆ 1 ಮಾರ್ಕ್ಸು, ನೆಗೆಟಿವ್ ಬಂದ್ಬಿಟ್ಟು 0.25 ನೆಗೆಟಿವ್ ಕೂಡ ಇರ್ತದೆ. ಸರ್ ನೆಕ್ಸ್ಟ್ ಇದರಲ್ಲಿ ರನ್ನಿಂಗ್ ಟೆಸ್ಟ್ ಯಾವ ಥರ ಇರ್ತದ? ರನ್ನಿಂಗ್ನಲ್ಲಿ ಪಾಸ್ ಆಗ್ಬೋದಾ ನಾವು ಎಕ್ಸಾಮ್ ಪಾಸ್ ಆದರೆ? ಎಸ್ ಸ್ನೇಹಿತರೆ, ರನ್ನಿಂಗ್ನಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಪಾಸ್ ಆಗ್ತೀರಾ. ಸೊ ನೋಡ್ಕೊಡ್ರಿ, ಪುರುಷರಿಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 1600 ಮೀಟರ್ ರನ್ನಿಂಗನ್ನು 7 ನಿಮಿಷದಲ್ಲಿ ಕವರ್ ಮಾಡಬೇಕು. ಆರಾಮ್ಸಾಗಿ ಕವರ್ ಮಾಡ್ಕೊಳ್ತೀರಿ. ಇಂಡಿಯನ್ ಆರ್ಮಿನೇ 6 ನಿಮಿಷ 15 ಸೆಕೆಂಡಲ್ಲಿ ಕೊಟ್ಟಿದ್ದಾರೆ ಟೈಮಿಂಗ್ ಸ್ನೇಹಿತರೆ. ಸೊ ಇದನ್ನಕ್ಕೆ ನಿಮ್ಮ ಕ್ಲಿಯರ್ ಆಗಿ ಪಾಸ್ ಮಾಡ್ಕೊಳ್ತೀರಾ. ಸೊ ಟೆನ್ಷನ್ನೇ ಇಲ್ಲ. ಓಕೆ, ಗೊತ್ತಾಯ್ತಾ? 1600 ಮೀಟರ್ ರನ್ನ ಸೊ ನೀವು 7 ನಿಮಿಷದಲ್ಲಿ ಆರಾಮ್ಸಾಗಿ ಓಡ್ಬೋದು. ನೆಕ್ಸ್ಟ್ ಅದೇ ತರನಾಗಿ ಮಹಿಳೆಯರಿಗೆ ಕೂಡ 1600 ಮೀಟರ್ ರನ್ನಿಂಗ್ ಇರ್ತದೆ. ನೀವು ಟೈಮಿಂಗ್ ಎಷ್ಟು ಅಂದರೆ 8 ನಿಮಿಷದೊಳಗಡೆ ಓಡಬೇಕು. ಓಕೆ, ಒಂದು ಲೆವೆಲ್ ಪ್ರಾಕ್ಟೀಸ್ ಮಾಡಲೇಬೇಕು. ಎಷ್ಟು? 1600 ಮೀಟರ್ ರನ್ನಿಂಗನ್ನು ನೀವು 8 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕು. SSCದವರಿಗೆ 8.5 ನಿಮಿಷ ಕೊಟ್ಟಿರ್ತಾರ. ಸೊ ನೀವು ಒಂಚೂರು ಸ್ಪೀಡ್ ಓಡಬೇಕು. ಅದಕ್ಕಿಂತ 30 ಸೆಕೆಂಡ್ ಜಲ್ದಿ ಓಡಿದ್ರೆ ನೀವು ಆರಾಮ್ಸಾಗಿ ಕ್ಲಿಯರ್ನ ಮಾಡ್ಕೊಳ್ತೀರಿ. ಸೊ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಸರ್ ಹೈಟ್ ಎಷ್ಟಿದೆ ಸರ್? ಹೈಟ್ ಕಡಿಮೆ ಇದೆ ಅಂತಂದಿದ್ರಲ್ಲ ಸರ್, ಹೈಟ್ ನೋಡ್ಕೊಡ್ರಿ. ಪುರುಷ ಆಗಿರಲಿ ಮಹಿಳೆ ಆಗಿರಲಿ 152 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಮೇಲ್ ಅಂಡ್ ಫಿಮೇಲಿಗೆ ಇಬ್ಬರಿಗೆ ಕೂಡ ಸೇಮ್ ಆಗಿರ್ತಕ್ಕಂಥ ಹೈಟ್ ಕೂಡ ಇರ್ತದೆ ಸ್ನೇಹಿತರೆ. ಹೈಟ್ನಲ್ಲಿ ಯಾವುದೇ ಡೌಟ್ ಇಲ್ಲ, ಎಲ್ಲರೂ ಕೂಡ ಪಾಸ್ ಆಗ್ತೀರಾ. ಸರ್ ಇಷ್ಟೇ ಇರ್ತದ. ನೆಕ್ಸ್ಟ್ ಏನಿರ್ತದೆ ಅಂದರೆ ನೋಡ್ಕೊಡ್ರಿ. ನೆಕ್ಸ್ಟ್ ಸ್ಟ್ರೆಂತ್ ಆ್ಯಂಡ್ ಎಂಡ್ಯೂರೆನ್ಸ್ ಎಕ್ಸರ್ಸೈಸ್ ಅಂತ ಹೇಳ್ಸದ, ಪುಷಪ್ಸ್ ಅಂತ ಹೇಳ್ಕೇಸಿಂದ 10 ಇರ್ತಾವೆ. 1 ನಿಮಿಷ ಟೈಮಿಂಗ್ ಇರ್ತದೆ ಪುರುಷರಿಗೆ.
ಸಿಟಪ್ಸ್ ಅಂತೇಳಿ ಕೇಸಂದ 10 ಹೊಡಿಬೇಕು, 1 ನಿಮಿಷ ಟೈಮಿಂಗ್ ಇರ್ತೈತಿ. ಸ್ಕ್ವಾಟ್ಸ್ ಅಂತೇಳಿ ಕೇಸಂದ 20 ಇರ್ತಾವು, 1 ನಿಮಿಷ ಟೈಮಿಂಗ್ ಇರ್ತದ. ನೆಕ್ಸ್ಟ್ ಮಹಿಳೆಯರಿಗೆ ಸಿಟಪ್ಸ್ 10 ಇರ್ತಾವು, 1 ನಿಮಿಷ 1.5 ನಿಮಿಷ ನಿಮಗೆ ಟೈಮಿಂಗ್ ಇರ್ತದ. ನೆಕ್ಸ್ಟ್ ಸ್ಕ್ವಾಟ್ಸ್ ಅಂತ ಇರ್ತಾ 15 ಇರ್ತಾವು, 1 ನಿಮಿಷ ಮಹಿಳೆಯರಿಗೆ ಟೈಮಿಂಗ್ ಇರ್ತದ. ಹೈಟ್ ಬಂದ್ಬಿಟ್ಟು 152 ಸೆಂಟಿಮೀಟರ್ ಅಂತ ನಿಮ್ಗೆ ಮೆನ್ಷನ್ ಮಾಡಿ ಹೇಳಿದ್ದೀನಿ. ಸರ್ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸೋಕೆ ಫೀಸ್ ಎಷ್ಟಿರುತ್ತೆ, ಅಪ್ಲಿಕೇಶನ್ ಫೀಸು? ಸರ್ ಇದನ್ನ ನೋಡೇ ನಾವು ಅರ್ಜಿ ಸಲ್ಲಿಸೋದಲ್ಲ ಸರ, ತಲೆ ಕೆಡಿಸ್ಕೊಬೇಡ್ರಿ. 550 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ, ಪ್ಲಸ್ GST ಎಲ್ಲನೂ ಸೇರಿಸ್ಬಿಟ್ಟು 650 ರೂಪಾಯಿ ನಿಮ್ಮದು ಅಪ್ಲಿಕೇಶನ್ ಫೀಸ್ ಆಗುತ್ತೆ ಸ್ನೇಹಿತರೆ. ಎಷ್ಟು? 650 ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗುತ್ತಾ. ಯಾವುದೇ ST ಕ್ಯಾಟಗರಿ ಇರಲಿ, SC ದವರು ಇರಲಿ, ಮಹಿಳೆ ಇರಲಿ, ಪುರುಷ ಇರಲಿ, ಯಾರಾದರೂ ಕೂಡ ಇಷ್ಟು ಫೀಸನ್ನು ಕಡ್ಡಾಯವಾಗಿ ಆನ್ಲೈನ್ ಪೇಮೆಂಟನ್ನು ಮಾಡಲೇಬೇಕು. ಸೊ ನೀವೇನಾದರೂ ಈಗ ಆನ್ಲೈನ್ ಪೇಮೆಂಟ್ ಮಾಡೋದಾಗುತ್ತೋ, ಸೊ ಈ ಥರ ಇಷ್ಟು ದುಡ್ಡು ಕಟ್ಟೋಕ್ಕಾಗಲ್ಲ ಅಂತ ಹೇಳಿ ಅಂದರು ಅಪ್ಲಿಕೇಶನ್ ಹಾಕೋದು ಬಿಟ್ಟರೆ, ನಾಳೆ ನಿಮ್ಮ ಜೀವನದಲ್ಲಿ 10,000 ಕೊಟ್ಟು ಅರ್ಜಿ ಹಾಕ್ತಿರಂದ್ರೂ ಕೂಡ ಏಜ್ ಬರೋದಿಲ್ಲ. ಅರ್ಥ ಮಾಡ್ಕೊಳ್ರಿ, ಏಜ್ ಬರೋದಿಲ್ಲ. ಅವಾಗ ಏಜ್ ಬರುವಾಗ ಯಾರ ಕಡೆ ಆದರೂ ರಿಕ್ವೆಸ್ಟ್ ಮಾಡ್ಕೊಂಡು, ನಿಮ್ಮ ಪಪ್ಪ ಮಮ್ಮಿ ಬ್ರದರ್ ಯಾರಾದ್ರೂ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡು, ದುಡ್ಡು ನನಗೆ ಮೊಬೈಲ್ ಕರೆನ್ಸಿ ಹಾಕಕ್ಕೆ ಹೋಗ್ಬೇಡ್ರಿ, ಬಟ್ ನಾನು ಇದೊಂದು ಅರ್ಜಿ ಕರೆದಾರ, ಇದೊಂದು ಅರ್ಜಿ ಹಾಕ್ಕೊಳ್ತೀನಿ, ಇಷ್ಟು ದುಡ್ಡು ಕೊಡಿ ಅಂತ ಕೇಳಿದಾಗ ಯಾರಾದರೂ ನೀವು ಕಲಿತಿದ್ರಿ ಅಂತಂದರೆ ಎನಿ ಟೈಮ್ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ. ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ನೋಡ್ಕೊಡ್ರಿ. ನೋಟಿಫಿಕೇಶನ್ ರಿಲೀಸ್ ಆಗಿದ್ದು 12ನೇ ತಾರೀಕಿಗೆ ರಿಲೀಸ್ ಆಗಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಕೂಡ 12ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಜನವರಿ 12ನೇ ತಾರೀಕಿನಿಂದ ಹಿಡಿದು ಫೆಬ್ರವರಿ 1ನೇ ತಾರೀಕಿನವರೆಗೆ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಇರ್ತದೆ. ಎಷ್ಟು? ಫೆಬ್ರವರಿ 1ನೇ ತಾರೀಕಿನವರೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇರ್ತದೆ. ಇವತ್ತೇ ಹೋಗ್ರಿ ಆನ್ಲೈನ್ ಸೆಂಟರ್ಗೆ. 10ನೇ ತರಗತಿ ಮಾರ್ಕ್ಸ್ ಕಾರ್ಡು, PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟ್ ಫೋಟೋ, ನೆಕ್ಸ್ಟ್ ಸಿಗ್ನೇಚರು, ನೆಕ್ಸ್ಟ್ ಡೊಮೆನ್ಸಲ್ಲು, ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ಹೋಗಿ ಆನ್ಲೈನ್ ಮುಖಾಂತರ ಇವತ್ತು ಅಥವಾ ನಾಳೆ 2 ದಿನಗಳಲ್ಲಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. 100% ನಾನೇ ಹೇಳ್ತಾ ಇದ್ದೀನಿ, ಸೆಲೆಕ್ಷನ್ ಆಗ್ತೀರಿ, ಪಕ್ಕ ಸೆಲೆಕ್ಷನ್ ಆಗ್ತೀರಿ. ಹೊರಗಡೆ ಎಷ್ಟು ಎಫರ್ಟ್ ಆಗುತ್ತಿಲ್ಲ, ಸೊ ಇಲ್ಲಿನೂ ಕೂಡ ಅಷ್ಟೇ ಎಫರ್ಟ್ ಆಗಿದ್ರೆ 100% ನೀವು ಇಂಡಿಯನ್ ಏರ್ಫೋರ್ಸ್ನಲ್ಲಿ X ಮತ್ತು Y ಹುದ್ದೆಗೆ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಹುದ್ದೆಯನ್ನು ಸೇರ್ಕೊಳ್ಬೋದು. ಓಕೆ, ಅರ್ಜಿಯನ್ನು ಸಲ್ಲಿಸ್ರಿ. ನೆಕ್ಸ್ಟ್ ಇದ್ರ ಪ್ರೊಸೆಸ್ ಏನು, ಯಾವ ಥರ ಎಕ್ಸಾಮ್ ತಯಾರಿ ಇರ್ತದೆ, ಯಾವ ಥರ ಸಿಲೆಬಸ್ ಇರ್ತದೆ, ಯಾವ ಥರ ಓದ್ಕೊಳ್ಬೇಕು, ನಾನು ಕೂಡ ನಿಮ್ಗೆ ಆದಷ್ಟು ಇದ್ರ ಬಗ್ಗೆ ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎನಿ ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ ಮಾತ್ರ ನಿಮ್ಗೆ ಜಾಬ್ ಇನ್ಫಾರ್ಮೇಶನ್ ಗೊತ್ತಾಗುತ್ತಾ. ಇಲ್ಲ ಅಂತಂದ್ರೆ ನಿಮ್ಮ ಜೀವನಾನೇ ಬರಿಬಾದಾಗುತ್ತಾ ಸ್ನೇಹಿತರೆ, ಜೀವನಾನೇ ಬರಿಬಾದಾಗುತ್ತಾ. ಯಾಕಂದ್ರೆ ನೀವು ಜಾಬಿನ ಬಗ್ಗೆ ನೀವು ಎಜುಕೇಶನ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಸೊ ಜಾಬಿನ ಬಗ್ಗೆ ಇನ್ಫಾರ್ಮೇಶನ್ನೇ ಗೊತ್ತಿಲ್ಲ. ಸರ್ ನಾನು ಹಾಗೆ ಓದ್ಕೊಳ್ತಾ ಹೋಗ್ತಾ ಇದ್ದೀನಿ, ಸರ್ ಡಿಗ್ರಿ ಮುಗೀತು, ನೆಕ್ಸ್ಟ್ ನಾನು BEd ಮಾಡ್ತೀನಿ, ಏನೋ ಒಂದು ದೊಡ್ಡ ಎಜುಕೇಶನ್ ಮಾಡ್ತಾ ಹೋಗ್ತೀನಿ ಸರ್, ಅಲ್ಲಿ ಮಟನೂ ಕೂಡ ನಿಮ್ಮ ಮನೆಯಲ್ಲಿ ದುಡ್ಡು ಕಟ್ಟಲ್ಲ ಸ್ನೇಹಿತರೆ. ವಿಚಾರ ಮಾಡ್ರಿ. ನಾನು ಡಿಗ್ರಿ ಮುಗಿಗೊಳಿದ್ರೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ನೌಕರಿಯಲ್ಲಿ ನಾನು ಸೇರಿಕೊಂಡ್ರೆ ನಾನು ಮುಂದೆ ಎಜುಕೇಷನ್ ಮಾಡ್ಕೊಳ್ಬೋದು, ನನ್ನ ತಂದೆ ತಾಯಿಯನ್ನು ಆರಾಮ್ಸೆಯಾಗಿ ನಾನು ಸಾಕ್ಬೋದು, ಸೊ ನನ್ನ ಜೀವನನೇ ಚೇಂಜ್ ಮಾಡ್ಕೊಳ್ಬೋದು ಅಂತಿರ್ತಕ್ಕಂಥ ಮೈಂಡ್ ಸೆಟ್ನಲ್ಲಿ ಫಿಕ್ಸ್ ಮಾಡ್ಕೊಳ್ರಿ. ನೀವೇನಾದರೂ ಸುಮ್ಮನೆ ರೀಲ್ಸ್ ನೋಡ್ಕೊಳ್ತಾ ಅದು ನೋಡೋದು ಇದು ನೋಡೋದು ಏನಾದರೂ ನೋಡ್ಕೊಳ್ತಾ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಥರದ ನಮ್ಮ HJ ಪ್ಯಾರಾಮೀಟರ್ ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ಬೇಕಂದರೆ ನಾವು 1,31,000 ಸಬ್ಸ್ಕ್ರೈಬರ್ಸನ್ನು ಹೊಂದಿದ್ದೀವಿ 1-2 ವರ್ಷದಲ್ಲಿ. ಸೊ ನೀವು ಕೂಡ ಇದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮಂತಲ್ಲಿ ಜಾಯ್ನ್ ಆಗಿರ್ತಕ್ಕಂಥವ್ರು. ಡಿಫೆನ್ಸ್ ಹುದ್ದೆ, ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಯಾವುದೇ SSC ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ದಲ್ಲಿ ಪೊಲೀಸ್ ಆಗಿರಲಿ, ಈ ಥರದ ಇನ್ಫಾರ್ಮೇಷನ್ ಕಾಯ್ತಿರ್ತಕ್ಕಂಥ ವಿದ್ಯಾರ್ಥಿಗಳೇ ಜಾಸ್ತಿ ಇದ್ದಾರೆ. ಯಾವ ನೋಟಿಫಿಕೇಶನ್ ಕೂಡ ಮಿಸ್ ಆಗೋದಿಲ್ಲ, ಯಾವ ಸಿಲೆಬಸ್ಸು ಕೂಡ ಮಿಸ್ ಆಗೋದಿಲ್ಲ, ಯಾವುದು ಅಡ್ಮಿಟ್ ಕಾರ್ಡ್ ಕೂಡ ಮಿಸ್ ಆಗೋದಿಲ್ಲ. ಎಲ್ಲ ಇನ್ಫಾರ್ಮೇಷನ್ ಕೂಡ ನೀನು ಏನು ವೆಬ್ಸೈಟ್ನಲ್ಲಿ ಹೋಗಿ ಸರ್ಚ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಓಕೆ, ಸಬ್ಸ್ಕ್ರೈಬ್ ಮಾಡಿಟ್ಕೋ. ನಾನು ಡೈಲಿ ಕೊಡ್ತಿರ್ತಕ್ಕಂಥ ಮಾಹಿತಿ ತಿಳ್ಕೊ, ಅಷ್ಟು ನಿನಗೆ ಕ್ಲಿಯರ್ ಆಗುತ್ತಾ. ಓಕೆ, ಇಷ್ಟು ಹೇಳಿದ ಮೇಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಅಂತಂದರೆ ಏನು ಕೂಡ ಮಾಡೋಕ್ಕಾಗಲ್ಲ. ಸೊ ಡಿಪೆಂಡ್ ಅಪಾನ್ ನಿನ್ನ ಮೇಲೆ, ನೀನು ಯಾವ ಥರ ತಯಾರಿ ಮಾಡ್ತೀವಿ ಅದ್ರ ಮೇಲೆ ಆಗುತ್ತಾ. ಸೊ ಒಳ್ಳೇದಾಗಲಿ. ಆಲ್ಮೋಸ್ಟ್ ಅಲ್ಲ ಎಲ್ಲೇ ನೋಡ್ರಿ ನೋಟಿಫಿಕೇಶನ್ ಇನ್ಫಾರ್ಮೇಷನ್ನ ತಿಳ್ಕೊಳ್ರಿ, ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ, ಜಾಬ್ ಮಾಡಿರಿ, ಸಾಕು. ಅಷ್ಟೇ ನಮ್ಮ ಉದ್ದೇಶ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿಕೊಡ್ರಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಏನಾದರೂ ಡೌಟ್ಸ್ ಇತ್ತು, ಇನ್ನೂ ಏನಾದರೂ ಕೇಳಬೇಕಾಗಿತ್ತಂದರೆ ಕಮೆಂಟ್ ಸೆಕ್ಷನ್ದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಹಾಕಿ ಯಾರೆಲ್ಲ ಏರ್ಫೋರ್ಸ್ಗೆ ಅರ್ಜಿಗಳನ್ನ ಸಲ್ಲಿಸ್ಬೇಕು ಅನ್ಕೊಂಡಿದ್ರ ಏರ್ಫೋರ್ಸ್ ಅಂತೇಳಿ ಬರೆದು ಒಂದು ಹಾರ್ಟ್ ಸಿಂಬಲ್ ಅನ್ನ ಕಳಿಸಿ. ಸೊ ಅದೇ ನನಗೆ ಒಂದು ದೊಡ್ಡ ಖುಷಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಗೊತ್ತಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಇಷ್ಟು ವಿದ್ಯಾರ್ಥಿಗಳು ಏರ್ಫೋರ್ಸ್ಗೆ ಸರಿ ತಯಾರಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಜೈ ಹಿಂದ್, ಜೈ ಭಾರತ್.